ನಾನಿಲ್ಲಿ ಒಂದು ಬ್ಯಾಕ್ ಕ್ಲೋಸು ಫ್ರಂಟ್ ಡೀಪ್ನ ಕಟಿಂಗ್ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರು ಕೇಳ್ತಾರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಬಂದರೆ ಫ್ರಂಟಲ್ಲೂ ಕ್ಲೋಸ್ ನೆಕ್ ಬರುತ್ತೆ ಅಂತ. ಇಲ್ಲ, ಫ್ರಂಟಲ್ಲೂ ಡೀಪ್ ನೆಕ್ಕು ಯಾವ್ದು ಬೇಕಾದರೆ ಇಟ್ಕೋಬೋದು. ಹಾಗಾಗಿ ನಾನು ಬ್ಯಾಕ್ ಕ್ಲೋಸ್ ಇದ್ದು ಫ್ರಂಟ್ ಡೀಪ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅವರಿಗೆ ಫ್ರಂಟ್ ಓಪನ್ ಇದೆ, ಫ್ರಂಟ್ ಓಪನ್ ಬ್ಯಾಕ್ ಕ್ಲೋಸು, ಅದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇದೇನು ಎಡ್ಜಸ್ ಇದೆ ಆ ಎಡ್ಜಸ್ನ ತೆಗೆದಾಕೋದಕ್ಕೋಸ್ಕರ ಮಾರ್ಕನ್ನು ಹಾಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೋತೀನಿ. ಇದು ಬಂದು ಮೆಷರ್ಮೆಂಟು 40 ಇಂಚಸ್ಸು, ಅಂದರೆ ಎದೆ ಸುತ್ತಳತೆ 40 ಇಂಚಸ್ ಇದೆ. ಸೊಂಟ ಸುತ್ತಳತೆ 35 ಇದೆ. ಹಾಗಾಗಿ ನಾನು ಇದನ್ನು ಮೆಷರ್ಮೆಂಟ್ ಕೂಡ ಹೇಳ್ತಾ ಇದ್ದೀನಿ. ದೊಡ್ಡ ಸೈಜಿಂದು ಕ್ಲೋಸ್ ನೆಕ್ಕ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ. ಅವ್ರದ್ದು ಫ್ರಂಟ್ 13.5 ಇದೆ, ಅಲ್ಲಿಗೆ ನಾನು 14.5 ಇಟ್ಕೋತಾ ಇದ್ದೀನಿ. ಬಾಡಿ ಮೆಷರ್ಮೆಂಟ್ ಆಗಿರೋದ್ರಿಂದ ನಾನು ಹಾಗೆ ಮೆಷರ್ಮೆಂಟ್ನ ಹೇಳ್ತೀನಿ. ಫ್ರಂಟ್ ಲೆಂತ್ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇದನ್ನು ಸ್ವಲ್ಪ ಜಸ್ಟ್ 1/4 ಇಂಚಷ್ಟು ಕ್ರಾಸಾಗಿ ಮೆಷರ್ಮೆಂಟ್ ಹಾಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ನಾರ್ಮಲ್ ಡಿಪ್ಗಿಂತ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೋತೀನಿ. ಎರಡು ಮೇಲೋದ್ರೆ ಕೂರಲ್ಲ, ಹಾಗಾಗಿ 2 ಇಂಚಸ್ ಅಷ್ಟೇ ಇಟ್ಕೋತೀನಿ. 2 ಇಂಚಸ್ ಅವ್ರದ್ದು ಡೀಪ್ ಬರುತ್ತೆ ಅವ್ರ ಮೆಷರ್ಮೆಂಟಿಗೆ. ಬಿಡ್ತು ಈ ಬ್ರಾಡು. ಅದಾದಮೇಲೆ 8 ಇಂಚಸ್ಸು ಡೀಪು. ಅವರಿಗೆ ಬ್ರಾಡು 3 ಇಂಚಸ್ ಬರುತ್ತೆ. ಈ ಶೋಲ್ಡರ್ನ ನಾವು ಎಷ್ಟಾದರೂ ಇಟ್ಕೋಬೋದು, ಬಟ್ ಅವರೇ ಹೇಳ್ತಾರೆ ನಮ್ಗೆ ಅಗಲ ಬೇಕು ಚಿಕ್ಕದಾಗಬೇಕು ಅಂತೇಳಿ. ನಾವು ಇಟ್ದಂಗೆಲ್ಲ ನಡೆಯಲ್ಲ. ಈಗ ನಾನು ಇದಕ್ಕೆ 3.5 ಇಂಚಸ್ ಇಡ್ತಾಯಿದ್ದೀನಿ. 3/4 ಇಂಚಸ್ಸು ಸ್ಟಿಚಿಂಗಿಗೆ ಹೋದರೆ 2.5 ಇಂಚಸ್ಸು ಅವ್ರಿಗೆ ಶೋಲ್ಡರ್ ಸಿಗುತ್ತೆ. ತುಂಬ ಅಗಲ ಬೇಕು ನನಗೆ ಫ್ರಂಟ್ ಅಂದರೆ ಅಗಲ ಇಟ್ಕೋಬೋದು, ಚಿಕ್ಕದಾಗಿ ಬೇಕು ಅಂದರೂ ಚಿಕ್ಕದಾಗಿ ಇಟ್ಕೋಬೋದು. 5.5 ಇಂಚಸ್ಗೆ ಸ್ಲೀವ್ ಲೆಂತ್ನ ಇಳಿಸಿದ್ದೀನಿ. ಅವರು ಬ್ಯಾಕಲ್ಲಿ ಈಗೇನಿದೆ ಇದೇ ಇಷ್ಟನ್ನೇ ನಾನು ಬ್ಯಾಕಿಗೂ ಮೆಷರ್ಮೆಂಟ್ ಹಾಕೋಬೇಕಾಗತ್ತೆ. ಏನಿದೆಲ್ಲ ನಾರ್ಮಲ್ಲು. ಫ್ರಂಟ್ ಯಾವ ಥರ ಡೀಪ್ ತೊಗೊಳ್ಳೋದು, ಬ್ಯಾಕ್ ಕ್ಲೋಸ್ ಬಂದರೆ ಅಂತ ಕೇಳ್ತಾರಲ್ಲ, ಅವ್ರಿಗೆ ಈ ರೀತಿ ಕಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಎಲ್ಲದಕ್ಕೂ ಶೇಪ್ ಹಾಕೊಳ್ಳೋಣ. ಬಾಡಿ ಫಿಟ್ಟಿಂಗು 10 ಇಂಚಸ್ ಇದೆ. ಇದು ಕೂಡ ಅವ್ರದ್ದು ಚೆಸ್ಟ್ ಲೆಂತ್ 10.5 ಬರುತ್ತೆ. ಇದೆಲ್ಲದು 2.5 ಇಂಚಸ್ಸಿಗೆ
ನಾನು ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಹಾಕ್ಕೊಂಡಿರೋದು. ಇದು ಮಾತ್ರ 1.5 ಬರುತ್ತೆ. ಇದು ಈ ರೀತಿ ಫ್ರಂಟ್ ಮೆಜರ್ಮೆಂಟ್ನ ತೊಗೋಬೋದು. ಡೀಪ್ ಇರೋದಕ್ಕೆ ಇದೇ ರೀತಿ ತೊಗೋಬೇಕು. ಈಗ ಇದು ಫ್ರಂಟು ರೆಡಿಯಾಗಿದೆ. ಇವಾಗ ನಾನು ಬ್ಯಾಕಿಗೆ ಮಾರ್ಕ್ ಹಾಕ್ಕೊತಿದ್ದೀನಿ. ಬ್ಯಾಕ್ ಮೆಷರ್ಮೆಂಟ್ ಲೆಂತ್ ಬಂದು 15.5. 15.5ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕಲ್ಲ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಅಲ್ಲಿಗೆ 16.5 ಆಯಿತು. ಇದು ಕೂಡ ಅಷ್ಟೇ, ಬ್ಯಾಕು ಸ್ಟ್ರೈಟಾಗಿ ಮಾರ್ಕ್ ಹಾಕೊಳ್ಳೋಣ. ರೀತಿ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಅದು ಚೆಕ್ ಮೆಷರ್ಮೆಂಟ್ ಬಂದು 10 ಇಂಚಸ್ ಅಲ್ಲ, 10 ಇಂಚಸ್ಗೆ ಮೊದಲೇ ಮಾರ್ಕ್ ಹಾಕೋತೀನಿ. ಈ ಡೀಪಿನ ಮೆಷರ್ಮೆಂಟಿಗೆ ನಾನು ಬ್ಯಾಕನ್ನು ಕ್ಲೋಸ್ ಮಾಡೋದು ಯಾವ ಥರ ಮಾಡೋದು ಅಂತ, ಫ್ರಂಟು ಬ್ಯಾಕಿಗೆ ಯಾವ ರೀತಿ ಕರೆಕ್ಟಾಗಿ ಮೆಷರ್ಮೆಂಟ್ ಶೋಲ್ಡರ್ನ ಜಾಯಿಂಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇರೋದು. ಈಗ ನಾನು ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್ ಮಾತ್ರ ಒಳಗಡೆ ತೊಗೊಂಡಿದ್ದೀನಿ. ಈಗ ನನಗೆ ಇಲ್ಲಿ 8.25 ಇಂಚಸ್ ಇದೆ. ಅದೇ 8.25 ಇಂಚಸ್ ನಾನು ಇಲ್ಲಿ ಇಟ್ಕೋತೀನಿ. ಇವಾಗ ನನಗೆ ಇಲ್ಲೇನಿದೆ ಆ ಮೆಷರ್ಮೆಂಟ್ ಕರೆಕ್ಟಾಗಿ ಬಂದಿದೆ. ಅದಾದಮೇಲೆ ನಾನು ಫ್ರಂಟನ್ನು ಎಷ್ಟು ಇಟ್ಕೊಂಡಿದ್ದೆ, 3.5 ಇಟ್ಕೊಂಡಿದ್ದೆ. 3.5 ಏನಿದೆ, 3.5 ಇಂಚಸ್ ಇದೆ. ಅದೇ 3.5 ಇಂಚಸ್ನ ನಾನು ಬ್ಯಾಕಿಗೂ ಶೋಲ್ಡರ್ನ ಸೇಮ್ ಇಟ್ಕೊಂಡಿದ್ದೀನಿ. ಇದಿಷ್ಟು ನನಗೆ ಬ್ರಾಡಿಗೆ ಹೋಗುತ್ತೆ. ಬ್ರಾಡ್ ಅಂದರೆ ಅವ್ರು ತುಂಬ ಶೋಲ್ಡರ್ ಅಗಲ ಇದೆ, ಪ್ಲಸ್ ಕ್ಲೋಸ್ ನೆಕ್ಕಿಗೆ ಮೆಷರ್ಮೆಂಟು ಫ್ರೀಯಾಗಿ ಬರಬೇಕು. ನಾನು ಇಲ್ಲಿಗೆ ಹಾಕಿ ಇಷ್ಟು ಡೀಪ್ ಹಾಕಿ ಇಲ್ಲಿ ಜಾಸ್ತಿ ಲಾಂಗ್ ಕೊಟ್ಟರೆ ಅದು ಸರಿ ಹೋಗಲ್ಲ. ಫ್ರಂಟು ಬ್ಯಾಕು ಸೇಮ್ ಅಟ್ಯಾಚ್ ಆಗಬೇಕು. ಹಾಗಾಗಿ ನಾನು ಇದನ್ನು ಫ್ರಂಟಿಂದ ಏನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟ್ನ ನಾನು ಬ್ಯಾಕಿಗೆ ಕೂಡ ಹಾಕಿ, ಅದಾದಮೇಲೆ ಆ ವಿಡ್ತ್ ಏನಿದೆ ಇದೆಲ್ಲವೂ ಡೀಪಿಗೆ ತೊಗೋತೀನಿ. ನಾನೀಗ ಅವರಿಗೆ 3.5 ಇಂಚಸ್ಸು ಡೀಪಿಗೆ ತೊಗೊಂಡಿದ್ದೀನಿ. ಅವರು ಏನೋ ಮಧ್ಯದಲ್ಲಿ ಡಿಸೈನ್ ಏನೂ ಕೇಳಿಲ್ಲ, ಹಾಗಾಗಿ ಇಷ್ಟವರೆಗೆ ಬ್ರಾಡ್ ಬೇಕಾಗುತ್ತೆ. ತುಂಬ ಕ್ಲೋಸ್ ನೆಕ್ ಆಗಿದ್ರೆ ಮಾತ್ರ ಇಲ್ಲಿವರೆಗೆ ಅಷ್ಟೇ ಶೋಲ್ಡರ್ ಇಟ್ಕೋಬೇಕು. ಬಟ್ ಇದೆಲ್ಲ ಬಿಡ್ತು ಬರುತ್ತೆ. ಹಾಗಾಗಿ ಇದು ಫ್ರಂಟಿಗೆ ಇಷ್ಟು ಶೋಲ್ಡರ್ ಕೂರ್ಸೋಕ್ಕಾಗಲ್ಲ. ಶೋಲ್ಡರ್ ಫ್ರಂಟ್ ಏನು ತೊಗೊಂಡಿದ್ದೀನಿ ಅದೇ ಫ್ರಂಟ್ನ ನಾನು ಬ್ಯಾಕಿಗೂ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಏನು ಮಿಕ್ಕತ್ತೋ ಅದನ್ನು ನಾನು ಡೀಪಿಗೆ ತೊಗೊಂಡಿದ್ದೀನಿ. ಇವಾಗ ನನಗೆ ಫ್ರಂಟು ಬ್ಯಾಕು ಸೇಮ್ ಶೋಲ್ಡರ್ ಅಟ್ಯಾಚ್ ಸಿಗುತ್ತೆ. ಸ್ಲೀವ್ಸ್ ಕೂಡ ಅಷ್ಟೇ, ಅವರಿಗೆ ವಿಡ್ತ್ ಎಷ್ಟಿದೆ ಅಂತ ನಾನು ಸ್ಲೀವ್ಸಲ್ಲೂ ತೋರಿಸ್ಕೊಡ್ತೀನಿ.
11 ಇಂಚಸ್ಸು ಅವ್ರಿಗೆ ಸ್ಲೀವ್ ಬಂದು, ಅವ್ರದ್ದು ಕಂಕ್ಳು ಶೇಪ್ ಬಂದು 4 ಇಂಚಸ್ ಇಳಿಸ್ಬೇಕು. ಕೈ ದಪ್ಪ ಇದೆ. ಸುತ್ತಳತೆ ಕಂಕ್ಲಿನ ಸುತ್ತಳತೆ ಬಂದು 8.5 ಇಂಚಸ್ಸು. ಕೈ ಸುತ್ತಳತೆ ಕೆಳಗೆ ಕೈ ಸುತ್ತಳತೆ 13 ಇಂಚಸ್ ಇದೆ. ಹಾಗಾಗಿ ನಾನು 6.5 ಇಂಚಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ 17 ಇದೆ, 8.5 ಬರುತ್ತೆ. 8.5 ಇಂಚಸ್ಸು ಸುತ್ತಳತೆ ಬರುತ್ತೆ.